1859 ಏಪ್ರಿಲ್ 18ರಂದು ಮಹಾನ್ ಕ್ರಾಂತಿಕಾರಿ ತಾತ್ಯಾ ಟೋಪೆ ಅವರನ್ನು ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಗಲ್ಲಿಗೇರಿಸಲಾಯಿತು. 1857ರ ಕ್ರಾಂತಿಯ ನಾಯಕ ತಾತ್ಯಾ ಟೋಪೆ ಅವರ ಧೀರತೆ ಎಷ್ಟಿತ್ತೆಂದರೆ ಕೆಲವರು ಅವರನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂದೇ ನಂಬಿದ್ದರು. ಈ ಕಾರಣಕ್ಕಾಗಿ ಅವರ ಮರಣದ ನಂತರವೂ ಕೆಲವು ಬ್ರಿಟಿಷರು ತಾತ್ಯಾ ಟೋಪೆ ಸತ್ತಿದ್ದಾರೆ ಎಂದು ನಂಬಲಿಲ್ಲ. 1857ರಲ್ಲಿ ನಾನಾ ಸಾಹೇಬ್ ಪೇಶ್ವಾ ತಾತ್ಯಾ ಟೋಪೆ ಮತ್ತು ರಾಣಿ ಲಕ್ಷ್ಮೀಬಾಯಿ ಬುಂದೇಲ್ಖಂಡದಲ್ಲಿ ಬ್ರಿಟಿಷ್ ಆಡಳಿತಗಾರರ ವಿರುದ್ಧ ದಂಗೆಯನ್ನು ಪ್ರಾರಂಭಿಸಿದರು. ತಾತ್ಯಾ ಟೋಪೆ ಪೇಶ್ವೆಯ ಸೇವೆಯಲ್ಲಿದ್ದರು. ಅವರು ಮಿಲಿಟರಿ ನಾಯಕತ್ವದ ಅನುಭವವನ್ನು ಹೊಂದಿರಲಿಲ್ಲ, ಆದರೆ ಅವರು ಸ್ವಪ್ರಯತ್ನದಿಂದ ಅದನ್ನು ಸಾಧಿಸಿದರು. 1857ರ ನಂತರ ಅವರು ತಮ್ಮ ಕೊನೆಯ ಕ್ಷಣಗಳವರೆಗೆ ನಿರಂತರವಾಗಿ ಯುದ್ಧದಲ್ಲಿ ಅಥವಾ ಪ್ರಯಾಣದಲ್ಲಿಯೇ ಇದ್ದರು. 1858ರ ಜೂನ್ 17ರಂದು ಬ್ರಿಟಿಷ್ ಸೈನಿಕರು ಗ್ವಾಲಿಯರ್ ಬಳಿಗೆ ತಲುಪಿದರು. ಇಲ್ಲಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರೊಂದಿಗೆ ನೇರವಾಗಿ ಹೋರಾಡಿ ಹುತಾತ್ಮರಾದರು. ಅದರ ನಂತರ ತಾತ್ಯಾ ಟೋಪೆ ಗೆರಿಲ್ಲಾ ಯುದ್ಧದ ತಂತ್ರವನ್ನು ಅಳವಡಿಸಿಕೊಂಡರು. ತಾತ್ಯಾ ಟೋಪೆ ಗ್ವಾಲಿಯರ್ ಬಳಿಯ ಶಿವಪುರಿ ಕಾಡಿನಲ್ಲಿದ್ದರು. ಆಗ ನಾರ್ವಾರ್ನ ರಾಜ ಮಾನ್ ಸಿಂಗ್ ಬ್ರಿಟಿಷರಿಗೆ ಅವರ ಬಗ್ಗೆ ಮಾಹಿತಿ ನೀಡಿದರು. ನಂತರ 1869ರ ಏಪ್ರಿಲ್ 7ರಂದು ತಾತ್ಯಾ ಟೋಪೆ ಅವರನ್ನು ಶಿವಪುರಿಗೆ ಕರೆತರಲಾಯಿತು ಮತ್ತು 10 ದಿನಗಳ ನಂತರ ಅಂದರೆ ಏಪ್ರಿಲ್ 18ರಂದು ಅವರನ್ನು ಗಲ್ಲಿಗೇರಿಸಲಾಯಿತು. ಆದರೆ ಗಲ್ಲಿಗೇರಿದ ವ್ಯಕ್ತಿ ತಾತ್ಯಾ ಟೋಪೆ ಅಲ್ಲ ಎಂದು ಬ್ರಿಟಿಷರು ನಂಬಿದ್ದರು. ಈಗ ಸತ್ಯ ಏನೇ ಇರಲಿ, 1857 ಮತ್ತು 1859ರ ನಡುವೆ ತಾತ್ಯಾ ಟೋಪೆ ಅವರು ತಮ್ಮ ಅಸಾಧಾರಣ ಶೌರ್ಯದಿಂದ ಬ್ರಿಟಿಷರ ಬೆವರಿಳಿಸಿದ್ದರು ಎಂಬುದಂತೂ ನಿಜ. ಸವಾಯಿ ಮಾಧವರಾವ್ ಪೇಶ್ವಾ ಅವರು 1774ರ ಏಪ್ರಿಲ್ 18ರಂದು ಜನಿಸಿದರು. ಅವರು ಮರಾಠ ಸಾಮ್ರಾಜ್ಯದ 12ನೇ ಪೇಶ್ವೆಯಾಗಿದ್ದರು. ಅವರನ್ನು 2ನೇ ಮಾಧವರಾವ್ ಮತ್ತು ಮಾಧವರಾವ್ ನಾರಾಯಣ ಎಂದು ಕರೆಯಲಾಗುತ್ತದೆ. ಸವಾಯಿ ಮಾಧವರಾವ್ ಅವರು 1773ರಲ್ಲಿ ಹತ್ಯೆಯಾದ ನಾರಾಯಣರಾವ್ ಪೇಶ್ವೆಯವರ ಮಗ. ಹತ್ಯೆಯ ನಂತರ ಸವಾಯಿ ಮಾಧವರಾವ್ ಅವರನ್ನು ಕಾನೂನುಬದ್ಧ ಉತ್ತರಾಧಿಕಾರಿ ಎಂದು ಪರಿಗಣಿಸಲಾಯಿತು ಮತ್ತು 1775ರಲ್ಲಿ ನಾನಾ ಫಡ್ನವೀಸ್ ಮತ್ತು ಮಹದ್ಜಿ ಶಿಂದೆಯವರು ಅವರನ್ನು ಪೇಶ್ವೆಯನ್ನಾಗಿ ಮಾಡಿದರು. ಸವಾಯಿ ಮಾಧವರಾವ್ ಪೇಶ್ವೆಯಾದಾಗ ಅವರು ತುಂಬ ಚಿಕ್ಕ ವಯಸ್ಸಿನವರಾಗಿದ್ದರು. ಬ್ರಿಟಿಷರು ಮತ್ತು ಮರಾಠ ಚಕ್ರವರ್ತಿಯ ನಡುವಿನ ಮೊದಲ ಯುದ್ಧದಲ್ಲಿ ಬ್ರಿಟಿಷರು ಸೋತ ನಂತರ 1782ರಲ್ಲಿ ಬ್ರಿಟಿಷರು 2ನೇ ಮಾಧವರಾವ್ ಅವರನ್ನು ಪೇಶ್ವೆ ಎಂದು ಪರಿಗಣಿಸಿದರು. ಆದರೆ ಪೇಶ್ವೆಯ ಅಧಿಕಾರವನ್ನು ವಾಸ್ತವವಾಗಿ ನಾನಾ ಫಡ್ನವೀಸ್ ಮತ್ತು ಮಹದ್ಜಿ ಶಿಂದೆಯಂತಹ ಮಂತ್ರಿಗಳು ಹೊಂದಿದ್ದರು. ಸವಾಯಿ ಮಾಧವರಾವ್ ಪೇಶ್ವಾ ಅವರು 1795ರ ಅಕ್ಟೋಬರ್ 27ರಂದು ತಮ್ಮ 21ನೇ ವಯಸ್ಸಿನಲ್ಲಿ ಪುಣೆಯ ಶನಿವಾರವಾಡಾದ ಗೋಡೆಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡರು. ಮಾಧವರಾವ್ ಅವರು ತಮ್ಮ ಸೇನಾ ಸಾಮರ್ಥ್ಯ ಮತ್ತು ಆಡಳಿತ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದರು ಮತ್ತು ಅವರ ಆಳ್ವಿಕೆಯಲ್ಲಿ ಮರಾಠ ಸಾಮ್ರಾಜ್ಯದ ವಿಸ್ತರಣೆ ಮತ್ತು ಬಲವರ್ಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. 1955ರ ಏಪ್ರಿಲ್ 18ರಂದು ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ನ್ಯೂ ಜೆರ್ಸಿಯಲ್ಲಿ ನಿಧನರಾದರು. ಅವರು ಸಾಪೇಕ್ಷತಾ ಸಿದ್ಧಾಂತ ಮತ್ತು ಸಮೂಹ ಶಕ್ತಿ ಸಮೀಕರಣಕ್ಕೆ ಹೆಸರುವಾಸಿಯಾಗಿದ್ದಾರೆ. ದ್ಯುತಿವಿದ್ಯುತ್ ಪರಿಣಾಮವನ್ನು ಕಂಡುಹಿಡಿದ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ 1921ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಐನ್ಸ್ಟೈನ್ 300ಕ್ಕೂ ಹೆಚ್ಚು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಐನ್ಸ್ಟೈನ್ರನ್ನು ಕೊಲ್ಲುವವರಿಗಾಗಿ ಹಿಟ್ಲರ್ $5,000 ಬಹುಮಾನ ಘೋಷಿಸಿದ್ದ ಎಂಬ ವಿಚಾರ ಮಾತ್ರ ಕೆಲವೇ ಜನರಿಗೆ ತಿಳಿದಿದೆ. ವಾಸ್ತವವಾಗಿ ಹಿಟ್ಲರನ ಸರ್ವಾಧಿಕಾರವು ಜರ್ಮನಿಯಲ್ಲಿ 1933ರಲ್ಲಿ ಪ್ರಾರಂಭವಾಯಿತು. ಯಹೂದಿಗಳ ಬಗ್ಗೆ ಹಿಟ್ಲರನಿಗಿದ್ದ ದ್ವೇಷದಿಂದಾಗಿ ಎಲ್ಲ ರೀತಿಯ ಯಹೂದಿ ಸಾಹಿತ್ಯವನ್ನು ಸಾರ್ವಜನಿಕವಾಗಿ ಸುಡುವ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಐನ್ಸ್ಟೈನ್ರನ್ನು ಕೊಲ್ಲುವ ವ್ಯಕ್ತಿಗೆ $5,000 ಬಹುಮಾನ ನೀಡಲಾಗುವುದು ಎಂದು ಹಿಟ್ಲರ್ ಪರವಾಗಿ ಘೋಷಿಸಲಾಯಿತು. ಅದರ ನಂತರ ಐನ್ಸ್ಟೈನ್ ಜರ್ಮನಿಯನ್ನು ತೊರೆಯಲು ನಿರ್ಧರಿಸಿದರು. ಅವರು ಮೊದಲು ಸ್ವಿಟ್ಜರ್ಲೆಂಡ್ ಮತ್ತು ಆಸ್ಟ್ರಿಯಾದಲ್ಲಿ ವಾಸಿಸುತ್ತಿದ್ದರು. ನಂತರ 1914ರಿಂದ 1932ರವರೆಗೆ ಬರ್ಲಿನ್ನಲ್ಲಿ ವಾಸಿಸಿದರು. ಅಲ್ಲಿಂದ ನಂತರ ಅವರು ಅಮೆರಿಕಕ್ಕೆ ತೆರಳಿದರು. 1996ರ ಏಪ್ರಿಲ್ 18ರಂದು ಈಜಿಪ್ಟ್ನ ರಾಜಧಾನಿ ಕೈರೋದಲ್ಲಿ 17 ಗ್ರೀಕ್ ಪ್ರವಾಸಿಗರು ಮತ್ತು ಅವರ ಸ್ಥಳೀಯ ಮಾರ್ಗದರ್ಶಕರನ್ನು ಅಪರಿಚಿತ ಆಕ್ರಮಣಕಾರರು ಗುಂಡಿಕ್ಕಿ ಕೊಂದರು. ಯುರೋಪಾ ಹೋಟೆಲ್ ಹೊರಗೆ ನಡೆದ ಘಟನೆಯಲ್ಲಿ ಕನಿಷ್ಠ 15 ಜನರು ಗಾಯಗೊಂಡಿದ್ದರು. ಪ್ರವಾಸಿಗರು ವಾಕಿಂಗ್ಗೆ ಹೋಗಿ ಬಸ್ ಹತ್ತುತ್ತಿದ್ದಾಗ ಅಪರಿಚಿತ ದುಷ್ಕರ್ಮಿಗಳು ಅವರ ಮೇಲೆ ಗುಂಡಿನ ದಾಳಿ ನಡೆಸಿದ್ದರು. ದಾಳಿಯ ಹೊಣೆಯನ್ನು ಯಾರೂ ವಹಿಸಿಕೊಂಡಿಲ್ಲವಾದರೂ ಇದು ಈಜಿಪ್ಟ್ ಸರ್ಕಾರವನ್ನು ಉರುಳಿಸಲು ಪ್ರಯತ್ನಿಸುತ್ತಿದ್ದ ಇಸ್ಲಾಮಿಕ್ ಉಗ್ರಗಾಮಿಗಳ ಕೆಲಸ ಎಂದು ನಂಬಲಾಗಿದೆ.
ಪ್ರಪಂಚದಾದ್ಯಂತ ಸಾಂಸ್ಕೃತಿಕ ಪರಂಪರೆಯ ತಾಣಗಳು ಮತ್ತು ಸ್ಮಾರಕಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಏಪ್ರಿಲ್ 18ರಂದು ವಿಶ್ವ ಪರಂಪರೆಯ ದಿನವನ್ನು ಆಚರಿಸಲಾಗುತ್ತದೆ. ಐತಿಹಾಸಿಕ ಸ್ಥಳಗಳು ಮತ್ತು ಪುರಾತತ್ವ ಶಾಸ್ತ್ರದ ಸ್ಥಳಗಳು ಸೇರಿದಂತೆ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ಮಹತ್ವದ ಅರಿವು ಮೂಡಿಸುವುದು ಮತ್ತು ಜಾಗತಿಕ ಪರಂಪರೆಯ ವೈವಿಧ್ಯತೆಯನ್ನು ಆಚರಿಸುವುದು ಈ ದಿನದ ಉದ್ದೇಶವಾಗಿದೆ. ಅಂತಾರಾಷ್ಟ್ರೀಯ ಸ್ಮಾರಕ ಮತ್ತು ಸ್ಥಳಗಳ ಪರಿಷತ್ತು 1982ರಲ್ಲಿ ಏಪ್ರಿಲ್ 18ಅನ್ನು ವಿಶ್ವ ಪರಂಪರೆಯ ದಿನವನ್ನಾಗಿ ಘೋಷಿಸಿತು. ಇದರ ನಂತರ ಯುನೆಸ್ಕೋ ತನ್ನ 22ನೇ ಸಾಮಾನ್ಯ ಸಮ್ಮೇಳನದಲ್ಲಿ ಇದನ್ನು ಅಳವಡಿಸಿಕೊಂಡಿತು.